ನಮ್ಮ GPR ಬಡಾವಣೆಯಲ್ಲಿ 9 ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಬಡಾವಣೆ ಒಂದೇ ಕುಟುಂಬ. ಆ ಯುವ ಜನತೆಗೆ ಏನೇನು ಬೇಕು ಅಂದರೆ ನಮ್ಮ ಕ್ರೀಡೆಗಳು ಬೇಕು, ಕಲ್ಚರ್ ಬೇಕು, ಇದನ್ನೆಲ್ಲ ನಾವು చిన్న పిల్లల కాడ నుంచి వయసైన వారి వరకు అనేక కాంపిటీషన్లు పెట్టి ಒಂದು ದಿನಕ್ಕೆ 1000ರಿಂದ 1200 ಜನಕ್ಕೆ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. 20 ವರ್ಷ ಆಯಿತು. ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಸೊ ಆಲ್ ಟುಗೆದರ್ ವೆಲ್ ಆರ್ಗನೈಸ್ಡ್, ವೆಲ್ ಎಜುಕೇಟೆಡ್. ನವಗಣೋತ್ಸವ ಮಾಡಬೇಕು ಅಂತೇಳಿ 9 ದಿನಗಳ ಆಚರಣೆಯನ್ನು ಮಾಡಿ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಸ್ಕೋರ್ ಅದು ಒಂದು ಎನ್ಕರೇಜ್ಮೆಂಟ್, ಒಂದು ಮೋಟಿವೇಶನ್ ಇರಲಿ ಅಂತ. ಭಾದ್ರಪದ ಮಾಸ ಅಂದರೆ ಇಡೀ ದೇಶದಾದ್ಯಂತ ಸಂಭ್ರಮ ಸಡಗರ ಮುಗಿಯುನ್ಮುಟ್ಟುತ್ತೆ. ಪ್ರತಿ ಗ್ರಾಮ, ಪ್ರತಿ ಬಡಾವಣೆಯಲ್ಲೂ ಕೂಡ ವಿಘ್ನ ನಿವಾರಕ ಮೂಷಿಕ ವಾಹನ ವಕ್ರತುಂಡನನ್ನ ಇರಿಸಿ ನಾವು ಆರಾಧಿಸ್ತೇವೆ, ಪೂಜಿಸ್ತೇವೆ. ಈ ಒಂದು ಲೋಕದಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ, ಎಲ್ಲರಿಗೂ ಕೂಡ ಒಳಿತನ್ನ ಮಾಡು ಗಣಪತಿ ಬಪ್ಪ. ಮೊದಲನೆಯ ಪೂಜಿತ ಗಣಗಳಲ್ಲೇ ಮೊದಲನೇ ಪೂಜಿತ ಗಣಪತಿ ಅಂತೇಳಿ ನಾವು ಹೇಳ್ತೇವೆ. ಅಂತಹ ಒಂದು ಸಂಭ್ರಮ ಸಡಗರ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ GPR ಲೇಔಟ್ನಲ್ಲಿ ಆಯೋಜನೆಗೊಂಡಿತ್ತು. ಸಹಜವಾಗಿ ನಾವು ಗಣಪತಿ ಹಬ್ಬ ಅಂತೇಳಂದ್ರೆ ಎಲ್ಲರೂ ಕೂಡ ಒಟ್ಟುಗೂಡಿ ಗಣಪತಿಯನ್ನ ಕೂರಿಸ್ತೇವೆ, ಆರಾಧಿಸ್ತೇವೆ, ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸ್ತೇವೆ. ಆದರೆ GPR ಲೇಔಟ್ನಲ್ಲಿ ಇಲ್ಲಿನ ಎಲ್ಲ ನಿವಾಸಿಗಳು ಕೂಡ ಈ ಒಂದು ಗಣಪತಿ ಬಪ್ಪನ ಪೂಜೆಗಾಗಿ ವಿಶೇಷವಾದಂತಹ ಕ್ರೀಡೆಗಳನ್ನು ಇಲ್ಲಿನ ನಿವಾಸಿಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಇಲ್ಲಿನ ಎಲ್ಲ ನಿವಾಸಿಗಳು ಕೂಡ ಈ ಒಂದು ವಿಶೇಷವಾದಂತಹ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು. GPR ಲೇಔಟ್ನ ಅಸೋಸಿಯೇಷನ್ ಹಾಗೆಯೇ ಇಲ್ಲಿನ ಎಲ್ಲ ನಿವಾಸಿಗಳು ಕೂಡ ಒಟ್ಟುಗೂಡಿ ಈ ಒಂದು ಸಂಭ್ರಮವನ್ನು ಆಚರಿಸಿದರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, 2004 ಮತ್ತು 2005ರಿಂದ ಗಣಪತಿಯನ್ನು ಇರಿಸ್ತಿದ್ದೇವೆ. ನಾವೆಲ್ಲರೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಬಡಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ. ವಿಘ್ನ ನಿವಾರಕ ಮೂಷಿಕ ವಾಹನ ವಕ್ರತುಂಡನಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅಂತೇಳಿ ಇಲ್ಲಿನ ನಿವಾಸಿಗಳು ಎಲ್ಲ ಕ್ರೀಡೆಗಳಲ್ಲೂ ಕೂಡ ಪಾಲ್ಗೊಂಡು ಈ ಒಂದು ಸಂಭ್ರಮ ಸಡಗರದಲ್ಲಿ ತಮ್ಮ ಸಂತಸವನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವ್ಯಕ್ತಪಡಿಸಿದ್ದು ಹೀಗೆ. ಗಣೇಶ ಫೆಸ್ಟಿವಲ್ನ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಲೇಔಟಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. ಅಂದರೆ ಮುಂದಿನ ಪೀಳಿಗೆಗೆ ಬೇಕಾದಂಥ ಯುವ ಜನತೆ ನಮ್ಮಲ್ಲಿದೆ. ಆ ಯುವ ಜನತೆಗೆ ಏನೇನು ಬೇಕು ಅಂದರೆ ನಮ್ಮ ಕ್ರೀಡೆಗಳು ಬೇಕು, ಕಲ್ಚರ್ ಬೇಕು, ಇದನ್ನೆಲ್ಲ ನಾವು ಉತ್ತೇಜಿಸ ಮಾಡಲಿಕ್ಕೋಸ್ಕರ ಈ ಗಣೇಶ ಫೆಸ್ಟಿವಲಲ್ಲಿ ಎಲ್ಲ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ಪ್ರತಿ ಮಕ್ಕಳು LKGಯಿಂದ ಹಿಡಿದು PUC ತನಕ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು,
ಮತ್ತು ಬೇರೆ ಬೇರೆ ಕ್ರೀಡೆಗಳು ರನ್ನಿಂಗ್ ರೇಸ್ ಇರ್ಬೋದು, ಬಲೂನ್ ರೇಸ್ ಇರ್ಬೋದು, ಈ ಥರ ಎಲ್ಲ ಮಕ್ಕಳಿಗೆ ಆಟ ಆಡಿಸಿ ಅವ್ರನ್ನೆಲ್ಲರನ್ನೂ ಒಂದು ಒಗ್ಗೂಡಿಸಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರೈಸ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಮುಂದೆ ಬೆಳಿಬೇಕು, ಅವರು ಉತ್ತೇಜನಗೊಳ್ಳಬೇಕು. ಮತ್ತು ಅದನ್ನು ನಮ್ಮ ಕಲ್ಚರ್ ಏನಿದೆ, ಗಣೇಶ ಫೆಸ್ಟಿವಲ್ ಅಂದರೆ ಏನಕ್ಕೋಸ್ಕರ ಗಣೇಶ ಹಬ್ಬವನ್ನು ಮಾಡ್ತೇವೆ, ಅದರ ಹಿನ್ನೆಲೆ ಏನು, ಅದರ ವಿಶೇಷತೆ ಏನು, ಗಣೇಶನಿಗೆ ಏಕೆ ಒಂದೇದಂತ ಇದೆ, ಈ ಥರ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟು ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಂತಹ ಒಂದು ಗಣೇಶ ಹಬ್ಬ ಈ ನಮ್ಮ ಎಲೆಕ್ಟ್ರಾನಿಸಿಟಿಯಲ್ಲಿ ಯಾವುದೇ ಲೇಔಟಲ್ಲೂ ನಡೀತಿಲ್ಲ. ನಮ್ಮ GPRನಲ್ಲಿ ಎಲ್ಲರೂ ಸೇರಿ, ಆನೋಕಲ್ ತಾಲೂಕಲ್ಲೇ ಹೇಳ್ಬೋದು ನಾವು ಅಂತ ಹೇಳೋದಾದರೆ, ಎಲ್ಲರೂ ಸೇರಿ ಒಂದೇ. ನಾವು ಈ ಶ್ರೀ ಮಹಾಗಣಪತಿದು ಇದು 19ನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಒಂದು ಒಳ್ಳೆ ಅನುದಾನ ಮಾಡ್ತಾ ಇದ್ದೀವಿ. ಒಂದು ದಿನಕ್ಕೆ 1000ರಿಂದ 1200 ಜನಕ್ಕೆ ಇಲ್ಲಿ ಅನ್ನದಾನೋತ್ಸವ ಮಾಡ್ತಾ ಇದ್ದೀವಿ. ಇದು ಬರೀ ಅನುದಾನ ಅಲ್ಲ, ಮೃಷ್ಟಾನ್ನ ಭೋಜನ ಅಂತರ ಮಾಡಿ ಎಲ್ಲ ಭಕ್ತಾದಿಗಳು సంతోషంగా సవిధి ಹೋಗ್ತಾ ఇದ್ದಾರೆ. ఇది ಎಲ್ಲರಿಗೂ ఆ దేశంలో ప్రజలంతా సుభిక్షంగా ఉంటారు. అదేవిధంగా నా GPR రాయల్ లేవిట్లో ఉన్న నాయకత్వం చాలా బాగుంది. పాటిల్ గారు అయితేనేమి, మన తులసిరామ్ గారు అయితేనేమి, లింగప్ప గారు అయితే సుభిక్షంగా ఉంటారు. అదేవిధంగా నా GPR రాయల్ లేవిట్లో ఉన్న నాయకత్వము మన పాటిల్ గారు అయితేనేమి, తులసిరామ్ గారు అయితేనేమి, చంద్రశేఖర్ అయితేనేమి, రావు గారు, గౌడ్ గారు, లింగప్ప గారు, వీళ్ళందరూ ఆయన కొంచెం ఏకతాటిపై నడిపిస్తున్నారు మా రాయల్ లేవిట్ను. అందరూ ఒక్క చోట వచ్చి భోంచేస్తున్నాము. మా రాయల్ లేవిట్లో ఎవరింట్లో కానీ వంట చేయటం లేదు. అందరూ వచ్చి ఒకే చోట భోంచేస్తున్నాము. చిన్న పిల్లల కాడ నుంచి వయసైన వారి వరకు ಅನೇಕ ಕಾಂಪಿಟೇಷನ್లు పెట్టి అందరికీ ಪ್ರೈಜ್లు ಇಚ್ಚಿ GPR ಲೇಔಟಲ್ಲಿ ಹೊರಗಡೆಯಿಂದ ಬಂದವರು ಎಲ್ಲರೂ ಯಾರು ಇಲ್ಲಿ ಹುಟ್ಟಿ ಬೆಳೆದಂತ ಅಲ್ಲ. ಇದು ಒಂದು ಲೇಔಟು. ಈ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ. ಅವರೆಲ್ಲರೂ ಹೆಂಗಿದ್ದಾರೆ ಅಂತಂದರೆ ನೀವು ಎಲ್ಲರೂ ಕೇಳ್ಕೊಬೋದು ಇವಾಗ. ಸೊ ಇಡೀ ಬಡಾವಣೆ ಒಂದೇ ಕುಟುಂಬ. ಯಾರು ಏನೇ ಸಮಸ್ಯೆಗಳಾಗಲಿ, ಒಳ್ಳೆಯ ಕೆಲಸ ಆಗಲಿ, ಕೆಟ್ಟ ಕೆಲಸ ಆಗಲಿ, ಎಲ್ಲರೂ ನಾವು ನಿಂದಿರ್ತೀವಿ. ಸೊ ನಮ್ಮ ಬಡಾವಣೆಯಲ್ಲಿ ಅಷ್ಟು ಒಗ್ಗಟ್ಟಿದೆ. ಸೊ ಹಾಗೆ ಈ ಗಣೇಶೋತ್ಸವದಲ್ಲಿ ಒಂದು ವಿಶೇಷತೆ ಏನಂತಂದರೆ, ನಾವು ಎಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ವೇದಿಕೆ ಅಂದರೆ ಆ ಕಲೆಗೆ ಒಂದು ವೇದಿಕೆ. ಕಲೆ ಅಂದರೆ ಏನು, ಅದು ಒಂದು ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಕಲೆಯು ಎಲ್ಲರಿಗೆಲ್ಲ ಸರ್ವಜ್ಞ ಅಂತ. ಆ ಕಲೆಯು ಎಷ್ಟು ಜನಕ್ಕಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಆ ಕಲೆಗೆ ನಾವು ಹುಡುಕಿ ತೆಗೆದು ಅವರ ಒಂದು ವೇದಿಕೆ ಕಲ್ಪಿಸಿಕೊಡ್ಸೋಂಥ ಒಳ್ಳೆಯ ಕೆಲಸ ನಮ್ಮ ಬಡಾವಣೆಯಿಂದ ಆಗ್ತಾಯಿದೆ. See, like this a festival, Ganesha festival. It is not only the festival for us; it's a family festival. So all together, well organized, well executed, everything like any software we are executed as a project, right? It will go very smoothly. So we are all together. We'll enjoy the festival with families, kids. Everyone will enjoy in this festival. So that way we are enjoying and we are celebrating. ಇಲ್ಲಿನ ಎಲ್ಲ ನಿವಾಸಿಗಳು, ಇಲ್ಲಿನ ಅಸೋಸಿಯೇಷನ್ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಆಯೋಜಿಸುತ್ತಾ ಬರ್ತಾ ಇದೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನು ಆಚರಿಸಿದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ನಿವಾಸಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ GPR ಬಡಾವಣೆಯಲ್ಲಿ 9 ದಿನಗಳ ಕಾಲ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ವಿ. ತುಂಬ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಮೊದಲನೇ ದಿನದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಕ್ರೀಡೆಗಳು ಮತ್ತು ಬಹುಮಾನ ವಿತರಣೆ, ಮತ್ತು ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ನಾವು ಆಚರಣೆಯನ್ನು ಮಾಡಿದ್ವಿ. ಪ್ರತಿದಿನವೂ ಒಂದು ದಿನಕ್ಕಿಂತ ಒಂದು ದಿನ ಮತ್ತೆ ವಿಜೃಂಭಣೆಯನ್ನೇ ಆಚರಣೆಯನ್ನು ಮಾಡಿದ್ವಿ. ಮತ್ತು ಗಣೇಶ ಹಬ್ಬ ಅಂದರೆ ಇಲ್ಲಿ ನಾವು ಎಲ್ಲರೂ ಇಲ್ಲಿರುವ ಎಲ್ಲ ಜನರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನು ಮಾಡಿದ್ವಿ. ಇದು ಒಂದು ಕಡೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತೆ ಕಾಣುತ್ತೆ. ಆ ಒಂದು ಚಿಕ್ಕದಿಂದ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅಂದರೆ, ಈಗ ನಿಮಗೆ ಕಾಣ್ತೈತೆ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತ. ಈಗ ಯಾವಾಗಲೂ 5 ಡೇಸು ಇಲ್ಲ 7 ಡೇಸ್ ಮಾಡ್ತಿದ್ವಿ. ಈ ವರ್ಷ ನವರಾತ್ರಿಗಳಲ್ಲಿ ಮಾಡಬೇಕು, ನವಗಣೋತ್ಸವ ಮಾಡಬೇಕು ಅಂಥೇಳಿ 9 ದಿನಗಳ ಆಚರಣೆಯನ್ನು ಮಾಡಿದ್ದೀವಿ. ಹಾಗೆ ಒಂದು 15-20 ದಿವಸದ ಮುಂಚೆಯೇ ನಾವು ಎಲ್ಲ ಲೇಡೀಸಿಗೆ, ಮಕ್ಕಳಿಗೆ, ಆಮೇಲೆ ವಯಸ್ಕರರಿಗೆ, ಮತ್ತು ಸೀನಿಯರ್ ಸಿಟಿಜನ್ಸ್ಗೆ, ಜೆಂಟ್ಸಿಗೆ, ಎವ್ರಿವನ್ ಎಲ್ಲರಿಗೂ ಗೇಮ್ಸನ್ನು ಕಂಡಕ್ಟ್ ಮಾಡ್ತೀವಿ. ಅದು ನಾವು ಬಂದು ತುಂಬ ಎಷ್ಟು ಒಂದು 20 ವರ್ಷ ಆಯಿತು. ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಮತ್ತು ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ತಾವೆ, ಸ್ಪೋರ್ಟ್ಸ್ ಇರ್ತಾವೆ. ಲೇಡೀಸ್ ಅಂತೂ ಇಲ್ಲಿ ತುಂಬ ಡ್ಯಾನ್ಸ್ ಮಾಡ್ತಾರೆ, ಒಗ್ಗಟ್ಟಿದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ತುಂಬ ಗಣೇಶ ಫೆಸ್ಟಿವಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಎಲ್ಲ ಕಾರ್ಯಕ್ರಮಗಳು. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಅಕಾಡೆಮಿಗೆ
ಓದೋ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡೋ ಹತ್ರ ಏನು ಮಾಡ್ತಾಯಿದ್ದೀವಿ ಅಂದರೆ ಎವ್ರಿ ವರ್ಷ ಆಲ್ಮೋಸ್ಟ್ 19 ಇಯರ್ಸಿಂದ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಗಣೇಶ ಫೆಸ್ಟಿವಲ್ ಇಲ್ಲಿ GPR ಲೇಔಟಲ್ಲಿ. 19 ವರ್ಷ ನಾವು ಮೋರ್ ದೆನ್ 70% ಬೋರ್ಡ್ ಎಕ್ಸಾಮ್ಸಲ್ಲಿ 10th ಆ್ಯಂಡ್ 12th PUC ಓಕೆ ಸ್ಕೋರ್ ಮಾಡಿರೋ ಮಕ್ಕಳಿಗೆ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರೈಸಸ್ಸು ಗಿಫ್ಟ್ಸು ಎಲ್ಲ ಕೊಡ್ತಾಯಿದ್ವಿ. ಸೊ ಅದರಿಂದ ಅಷ್ಟೇ ಅವರಿಗೆ ಈ ಪಾರ್ಟ್ ಆಫ್ ಗಣೇಶ ಪ್ರೋಗ್ರಾಮ್ಸಲ್ಲಿ ಅದನ್ನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್. ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಸ್ಕೋರ್ ಅದು ಒಂದು ಎನ್ಕರೇಜ್ಮೆಂಟು ಒಂದು ಮೋಟಿವೇಶನ್ ಇರಲಿ ಅಂತ ಅದನ್ನು ನಾವು ರೆಗ್ಯುಲರ್ ಆಗಿ ಒಂದು 19 ವರ್ಷ ಅಂತ ಮಾಡ್ತಾಯಿದ್ವಿ. ಈಗ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮ ಲೇಔಟಲ್ಲಿ 1,000 ಕುಟುಂಬ ಮೇಲೆ ಇದೆ. ಇಲ್ಲಿ ನಾವು ರೆಕಗ್ನೈಸ್ ಮಾಡುವಾಗ ಅದೇ ಥರ ಓನರ್ಸು ಟೆನೆಂಟ್ಸ್ ಆ ಥರ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಇಲ್ಲಿರೋ ಲೇಔಟಲ್ಲಿರೋ ಎಲ್ಲನೂ ಒಂದೇ ಕುಟುಂಬ. ಅಲ್ಲಿರೋ ಮಕ್ಕಳು ಎಲ್ಲರಿಗೂ ಯಾರ್ಯಾರು 70% ಆ್ಯಂಡ್ ಎಬವ್ ಇದ್ದಾರೋ ಎಲ್ಲರಿಗೂ ನಾವು ಒಂದು ರೆಕಗ್ನೈಷನ್ ಕೊಡ್ತಾಯಿದ್ವಿ ವರ್ಷದಿಂದ. ಮತ್ತು ವಿದ್ಯಾ ಗಣಪತಿ ಅಂತ ನಾವು ಅದನ್ನು ರೆಕಗ್ನೈಸ್ ಮಾಡಿ ಕೊಡ್ತಾಯಿದ್ವಿ. ವರ್ಷ ನೋಡಿದ್ರೆ ಅದು ಕೌಂಟ್ ಇನ್ಕ್ರೀಸ್ ಆಗ್ತಾನೇ ಇದೆ. ಮೀನ್ಸ್ ಜಾಸ್ತಿ ಪರ್ಸೆಂಟೇಜ್ 70 ಆ್ಯಂಡ್ ಎಬವ್ ತಗೊಳ್ಳೋ ಮಕ್ಕಳು ಈಗ ಈವನ್ ಹೈಯೆಸ್ಟ್ 99 ಎಲ್ಲ ಬಂದುಬಿಟ್ಟಿದೆ ಈ ವರ್ಷ ಎಲ್ಲ ನೋಡಿ. ಹೌದು, ಈ ಒಂದು ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು. ಎಲ್ಲರೂ ಕೂಡ ಒಟ್ಟುಗೂಡಿ ಈ ರೀತಿಯಾಗಿ ಆಚರಿಸಿದಾಗ ಸಹಜವಾಗಿ ಎಲ್ಲರೂ ಕೂಡ ಒಂದು ಬಾಂಧವ್ಯದಿಂದ ಮೇಲು ಕೀಳು ಅನ್ಯ ಧರ್ಮೀಯ ಸ್ವಧರ್ಮೀಯ ಅಥವಾ ಯಾವುದೇ ಜಾತಿ ಭೇದ ಭಾವನೆ ಕೂಡ ಉಂಟಾಗೋದಿಲ್ಲ. ಇದುವೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಅಂದರೆ ಭಾರತೀಯರು ಒಂದು ಕಡೆ ಸೇರೋ ಆಗಿರಲಿಲ್ಲ. ಆಗ ಬಾಲ ಗಂಗಾಧರನಾಥ ತಿಲಕರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಗಣಪತಿ ಹಬ್ಬದ ಹೆಸರಿನಲ್ಲಿ ಈ ಒಂದು ಸಮಾಜವನ್ನು ಒಟ್ಟುಗೂಡಿಸುವಂತಹ ಹಾಗೆಯೇ ಈ ಒಂದು ಸಂಭ್ರಮದೊಂದಿಗೆ ಯುವಕರೆಲ್ಲ ಒಂದೆಡೆ ಸೇರಿ ಸಮಾಜದ ಚಿಂತನೆ ದೇಶದ ಚಿಂತನೆಯನ್ನು ನಡೆಸುವಂತಹ ಒಂದು ಸಂಕಲ್ಪವನ್ನು ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಇಡೀ ದೇಶದಾದ್ಯಂತ ಈ ಒಂದು ಗಣಪತಿಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. GPR ಲೇಔಟ್ನಲ್ಲಿ ಆಯೋಜಿಸಲಾಗಿದ್ದಂಥ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರೂ ಕೂಡ ತಮ್ಮ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೆದಿದ್ದೀವಿ, ಆದರೆ ಜೀವನ ಬಂದು ಕಟ್ಕೊಂಡಿರೋದು ನಾವು ಈ ಲೇಔಟಲ್ಲಿ. ನಾನು ಬಂದೆ 17 ವರ್ಷ ಆಯಿತು. 17 ವರ್ಷದಿಂದ ಇದು ಏನೋ ಹೊಸ್ತಲ್ಲ. 17 ವರ್ಷದಿಂದ ಇದೇ ಥರ ಇದೆ. ಇದು ಚೇಂಜಸ್ ಆಗಿಲ್ಲ ಅಂದರೆ ಆ ಥರ ಇದ್ದೀವಿ ನಾವು. ನಾವು ಎಲ್ಲರೂ ಬೇರೆ ಬೇರೆ ತಾಯಿಯಲ್ಲಿ ಹುಟ್ಟಿರ್ಬೋದು ಅಷ್ಟೇ, ಬಟ್ ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರನೇ ಇದ್ದೀವಿ. ಅದೇ ಥರ ಒಂದು ಬಾಂಡಿಂಗ್ ಇದೆ. ಇದು ಎಲ್ಲ ಒಂದು ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ನಾವು ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಬಡಾವಣೆದು ಒಂದು ಮಣ್ಣೊಂದು ಗುಣ ಏನಿರ್ಬೋದು ಗೊತ್ತಿಲ್ಲ. ಇಲ್ಲಿ ಬಂದವರು ಪ್ರತಿಯೊಬ್ಬರೂ ತುಂಬ ಬೆಳೆದಿದ್ದಾರೆ. ಯಾರೂ 2 ಸರಿ ವೈಕುಂಠ ಏಕಾದಶಿ ಮಾಡ್ತೀವಿ ಮತ್ತು ಪ್ರತಿ ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಎಲ್ಲ ಜನ ಸಂಕಷ್ಟಹರ ಗಣಪತಿ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಹಾಗೂ ವಿಶೇಷವಾಗಿ ನಾವು ವರ್ಷಕ್ಕೊಂದ್ಸರಿ ನಾವು ಈ ವಿನಾಯಕ ಮಹೋತ್ಸವ ಅಂತ ಮಾಡ್ತೀವಿ. ಎಲ್ಲ ಜನಗಳು ಸೇರಿ ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಟೀಮಾಗಿ ಅಸೋಸಿಯೇಷನ್ ಕೂಡ ಟೀಮಾಗಿ ವರ್ಕ್ ಮಾಡ್ತಾಯಿದೆ. ಇಲ್ಲಿ ಒಂದು 1000ರಿಂದ 1200 ಜನ ಊಟ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಇಲ್ಲಿ ಹಲವಾರು ಕಮ್ಯುನಿಟೀಸ್ ಇದ್ದಾರೆ, ಹಲವಾರು ಭಾಷೆಗರಿದ್ದಾರೆ. ಇಲ್ಲಿ ಎಲ್ಲರೂ ಸರಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲರೂ ಒಂದೇ ಕುಟುಂಬ ಒಂದೇ ಫ್ಯಾಮಿಲಿ ಥರ ನಾವು ಬಿಹೇವಿಯರ್ ಮಾಡಿ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇಲ್ಲಿ ಜೀವನ ಮಾಡ್ತೀವಿ. ಮತ್ತು ಹಾಗೂ ಇಲ್ಲಿ ಬಂದಂಥ ಜನಗಳು ಬಾಡಿಗೆಯಾಗಿ ಬರ್ತಾರೆ, ಅವರೇ ಸ್ವಂತವಾಗಿ ಮನೆ ತಗೊಂಡು ಸೇವೆ ಮಾಡ್ತಾಯಿದ್ದೀನಿ. ನಾನು ಸುಮಾರು 20 ವರ್ಷದಿಂದ ಈ ಲೇಔಟಲ್ಲಿ ವಾಸವಾಗಿದ್ದೀನಿ. ಸೊ ನಾವು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಗಣೇಶ ಹಬ್ಬ ನಾನೆಲ್ಲೂ ಇಷ್ಟೊಂದು ಜೋರಾಗಿ ಎಲ್ಲೂ ಮಾಡೋದು ನಾನು ನೋಡಿಲ್ಲ. ಅಷ್ಟು ಜೋರಾಗಿ ಈವನ್ ಸ್ಟೂಡೆಂಟ್ಸ್ಗೆಲ್ಲ ಎಂಕರೇಜ್ ಮಾಡ್ತೀವಿ. ಸ್ಪೋರ್ಟ್ಸ್ ಇರುತ್ತೆ, ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ. ಸೊ ಅಲ್ಲಿ ವಾಸ ಮಾಡ್ತಾಯಿದ್ವಿ. ಇದು 19ನೇ ಗಣೇಶೋತ್ಸವನ ನಾವು ಇದು ಮಾಡ್ತಾಯಿದ್ವಿ. ಟೆಂಪಲ್ ಅಸೋಸಿಯೇಷನ್ ಕಮಿಟಿಯಲ್ಲಿ ನಾನು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಎಲ್ಲರ ಸಹಕಾರದಿಂದ ಈ ಗಣೇಶ ಹಬ್ಬವನ್ನು 19 ವರ್ಷದಿಂದ ತುಂಬ ವಿಜೃಂಭಣೆ, ದಿನಕ್ಕೆ ವರ್ಷಕ್ಕೆ ಈ ಗಣೇಶ ಹಬ್ಬ ತುಂಬ ವಿಜೃಂಭಣೆಯನ್ನು ನಡ್ಕೊಂಡು ಬರ್ತಾಯಿದೆ. ಯಾಕಂದರೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಲ್ಲ. ನಮ್ಮ ಆನೇಕಲ್ ತಾಲೂಕದಲ್ಲೇ ಈ ಹಬ್ಬನೂ ಯಾರೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ಪ್ರತಿಯೊಬ್ಬರೂ ಸಹಕಾರ ಕೊಡ್ತಾರೆ. ಎಲ್ರಿಗೂ ನಾವು ಒಂದು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ. ಎಲ್ಲ ಅಣ್ಣ ತಮ್ಮನ ಥರ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯನೂ ಅನ್ನದಾನ ಪ್ರತಿ ಶನಿವಾರನೂ ಅನ್ನದಾನ ನಡೀತದೆ. ಅದೇ ವಿಧವಾಗಿ 9 ದಿವಸ ನಾವು ಗಣೇಶ ಹಬ್ಬ ಏನು ಮಾಡ್ತೀವಿ, 9 ದಿವಸನೂ ನಮ್ಮ ಹೆಣ್ಮಕ್ಳು ಯಾರೂ ಅಡುಗೆ ಮಾಡಲ್ಲ. ಬಡಾವಣೆಯಲ್ಲಿ ಯಾರೂ ಒಂದು ಮನೆಯಲ್ಲಿನೂ ಅಡುಗೆ ಮಾಡಲ್ಲ. ಎಲ್ಲ ಒಂದೇ ಮನೆ ಹತ್ರ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಬಂದು ಎಲ್ಲ ಪ್ರಸಾದ ಅನ್ನದಾನ ಎಲ್ಲನೂ ಇಲ್ಲೇ ಸ್ವೀಕಾರ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ
ಒಟ್ಟಾಗಿ ಕೆಲಸ ಮಾಡಿಕೊಂಡು ಕೃಷಿನಿಂದ ಈ ಹಬ್ಬನ ಆಚರಣೆ ಮಾಡೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಈ ಹಬ್ಬ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕಲ್ಚರಲ್ ಆ್ಯಕ್ಟಿವ್ಸು ಮತ್ತು ನಮ್ಮ ಮಕ್ಕಳಿಗೆ ಇದನ್ನು ಉತ್ತೇಜನ ಕೊಡೋಕ್ಕೆ ನಾವು ತುಂಬ ಏನೇ ಆಗಲಿ, ಏನೇ ಒಂದು ಫ್ಯಾಮ್ಲಿ ಥರ ಎಲ್ಲ ಸ್ಪೋರ್ಟ್ಸ್ ಆಗಲಿ, ಎಲ್ಲ ದೇವಸ್ಥಾನ ಕಮಿಟಿ ಆಗಲಿ, ಎಲ್ಲರೂ ಒಂದು ಟೀಮ್ ವರ್ಕಲ್ಲಿ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾಯಿದ್ವಿ ಗಣಪತಿನ. ದೇವರು ಎಲ್ಲರನ್ನ ಒಟ್ಟಿನಲ್ಲಿ GPR ಲೇಔಟ್ನಲ್ಲಿ ವಿಶೇಷವಾದಂತಹ ಗಣಪತಿಯ ಉತ್ಸವವನ್ನು ಆಚರಿಸಿ ಎಲ್ಲರೂ ಕೂಡ ಕುಡಿದು ಕುಪ್ಪಳಿಸಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.